ಹಾರೋಹಳ್ಳಿ ತಾಲೂಕಿನ ಉಳಗೊಂಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ 9 ಜನ ಅಭ್ಯರ್ಥಿಗಳ ಗೆಲುವಿಗೆ ಸಾಕ್ಷಿಯಾದ ಉಳಗೊಂಡನಹಳ್ಳಿ ಗ್ರಾಮಸ್ಥರು ಹಾಗೂ ಮತದಾರರಿಗೆ ಕೃತಜ್ಞತೆಯನ್ನು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ರಾಮು ಹೇಳಿದ್ದಾರೆ. ಉಳಗೊಂಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯ ಸಂದರ್ಭದಲ್ಲಿ ವಿಜೇತರಾದ ಎನ್ಡಿಎ ಬೆಂಬಲಿತ 9 ಜನ ಅಭ್ಯರ್ಥಿಗಳಿಗೆ ಶುಭ ಹಾರೈಸಿ ಅವರು ಮಾತನಾಡಿದರು. ಉಳಗೊಂಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವು ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದ ವಶದಲ್ಲಿ ಇತ್ತು. ಈ ಬಾರಿ ಎನ್ಡಿಎ ಪಕ್ಷದ ತೆಕ್ಕೆಗೆ ಬರಲು ಕಾರಣವಾದ ಎನ್ಡಿಎ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಮತದಾರರು ಹಾಗೂ ಗ್ರಾಮಸ್ಥರು ಕಾರಣರಾಗಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಹಾರೋಹಳ್ಳಿ ತಾಲೂಕಿನ ನಾಯಕರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಉಳಗೊಂಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ವರ್ಗದಿಂದ ಕೆಂಪೀರಯ್ಯ, ಬಸವರಾಜು, ಶ್ರೀನಿವಾಸು, ಮುನಿರಾಜು, ರುದ್ರಯ್ಯ, ಮುನಿರಯ್ಯ ಆಯ್ಕೆಗೊಂಡಿದ್ದಾರೆ. ಮಹಿಳಾ ಮೀಸಲು ಸ್ಥಾನದಿಂದ ರತ್ನಮ್ಮ ಜೆಡಿಎಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಯಾಗಿ ವಿಜೇತರಾಗಿದ್ದಾರೆ. ಹಿಂದುಳಿದ ಎ ವರ್ಗದಿಂದ ವನ್ನೇಶ್ ಹಾಗೂ ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನಕ್ಕೆ ಕಮಲಮ್ಮ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಯಾಗಿ ವಿಜೇತರಾಗುವ ಮೂಲಕ ಎಲ್ಲ 9 ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. ಒಟ್ಟು 10 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಮಹಿಳಾ ಮೀಸಲು ಸ್ಥಾನಕ್ಕೆ ನಿಗದಿಯಾಗಿದ್ದ ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಪಾರ್ವತಮ್ಮ ವಿಜೇತರಾಗುವ ಮೂಲಕ 1 ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಪಡೆದಂತಾಗಿದೆ. ಉಳಗೊಂಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣಾಧಿಕಾರಿಯಾಗಿ ಜಿಲ್ಲಾ ಸಹಕಾರ ಇಲಾಖೆಯ ಪುರುಷೋತ್ತಮ್ ಎಸ್ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು. ಸಹಾಯಕ ಚುನಾವಣಾಧಿಕಾರಿಗಳಾಗಿ ಸಂಘದ ಕಾರ್ಯನಿರ್ವಾಹಕರಾದ ಎಚ್.ಡಿ. ಆನಂದಕುಮಾರ್, ಸಿಬ್ಬಂದಿಗಳಾದ ಟೆಸ್ಟರ್ ಶಿವರಾಜು, ಗುಮಾಸ್ತ ಶಿವಕುಮಾರ್, ಶಶಿಗಾರ ಅರ್ಜುನ್ ರವರುಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕೊಳ್ಳಿಗನಹಳ್ಳಿ ವಿಎಸ್ಎಸ್ನ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್, ಹೊನ್ನಾಳದೊಡ್ಡಿಯ ಪ್ರದೀಪ್ ಸೇರಿದಂತೆ ಉಳಗೊಂಡನಹಳ್ಳಿಯ ಜೆಡಿಎಸ್ ಮುಖಂಡರಾದ ಸೊಸೈಟಿ ಭೀಮಣ್ಣ, ಕರಿಯಪ್ಪ, ದಾಸೇಗೌಡ, ಆನಂದ್, ಈರಪ್ಪ, ಶ್ರೀನಿವಾಸ್, ಸಬೀರ್ ಮೊದಲಾದವರು ಉಪಸ್ಥಿತರಿದ್ದರು. ಉಳಗೊಂಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಮಿತ್ತ ಹಾರೋಹಳ್ಳಿ ಹೋಬಳಿ, ಹಾರೋಹಳ್ಳಿ ತಾಲೂಕು, ರಾಮನಗರ ಜಿಲ್ಲೆ. ಈ ಸಂಘದ ಆಡಳಿತ ಮಂಡಳಿ ಸದಸ್ಯರನ್ನು ದಿನಾಂಕ 16/7/2025ರಿಂದ ಮುಂದಿನ 5 ವರ್ಷಗಳ ಅವಧಿಗೆ ಈ ದಿನ ಚುನಾವಣೆ ನಡೆದಿದ್ದು, ಇದು ದಾಖಲಿಸಿದ ಒಟ್ಟು ಮತಗಳು ಪಡೆದ ಒಟ್ಟು ಮತಗಳು: ಸಾಮಾನ್ಯ ಸ್ಥಾನದಿಂದ ಕೃಷ್ಣಪ್ಪ HB, ಸೇರ್ ಸಂಖ್ಯೆ 126, ಪಡೆದ ಮತಗಳು 45. ಕೆಂಪೀರಯ್ಯ ಸಾಮಾನ್ಯ ಸ್ಥಾನದಿಂದ 159, ಸೇರ್ ಸಂಖ್ಯೆ 54. ನಾಗರಾಜು HS, ಸೇರ್ ಸಂಖ್ಯೆ 123, ಪಡೆದ ಮತಗಳು 39. ಬಸವರಾಜು ಸೇರ್ ಸಂಖ್ಯೆ 76, ಸಾಮಾನ್ಯ ಸ್ಥಾನದಿಂದ 51 ಮತಗಳು. ಭೀಮಯ್ಯಕ್ಕೆ ಸೇರ್ ಸಂಖ್ಯೆ 1, ಸಾಮಾನ್ಯ ಸ್ಥಾನ 40 ಮತಗಳು. ಮುನಿರಾಜು HS 158, ಸಾಮಾನ್ಯ ಸ್ಥಾನದಿಂದ 48 ಮತ ಪಡೆದಿದ್ದಾರೆ. ಮುನಿರಯ್ಯ 78, ಸೇರ್ ಸಂಖ್ಯೆ, ಸಾಮಾನ್ಯ ಸ್ಥಾನದಿಂದ 46 ಮತಗಳು ಪಡೆದಿದ್ದಾರೆ. ರಾಮಕೃಷ್ಣ ಸೇರ್ ಸಂಖ್ಯೆ 190, ಸಾಮಾನ್ಯ ಸ್ಥಾನದಿಂದ 38 ಮತಗಳು ಪಡೆದಿದ್ದಾರೆ. ರುದ್ರಯ್ಯ ಸೇರ್ ಸಂಖ್ಯೆ 170, ಸಾಮಾನ್ಯ ಸ್ಥಾನದಿಂದ 47 ಮತ ಪಡೆದಿದ್ದಾರೆ. ಶಿವರುದ್ರಮ್ಮ 44, ಸಾಮಾನ್ಯ ಸ್ಥಾನದಿಂದ 41 ಮತ ಪಡೆದಿದ್ದಾರೆ. ಶ್ರೀನಿವಾಸ್ ಸೇರ್ ಸಂಖ್ಯೆ 20, ಸಾಮಾನ್ಯ ಸ್ಥಾನದಿಂದ 50 ಮತಗಳು ಪಡೆದಿದ್ದಾರೆ. ಹೇಮಾ ಸೇರ್ ಸಂಖ್ಯೆ 169, ಸಾಮಾನ್ಯ ಸ್ಥಾನದಿಂದ 41 ಮತ ಪಡೆದಿದ್ದಾರೆ. ಮಹಿಳಾ ಮೀಸಲು ಸ್ಥಾನದಿಂದ ಪಾರ್ವತಮ್ಮ ಅವರು ಸೇರ್ ಸಂಖ್ಯೆ 150, 47 ಮತ ಪಡೆದಿದ್ದಾರೆ. ರತ್ನಮ್ಮ ಮುನಿವರ್ಧಯ್ಯ ಅವರು 213, ಸೇರ್ ಸಂಖ್ಯೆ, ಮಹಿಳಾ ಸ್ಥಾನದಿಂದ 38 ಮತ ಪಡೆದಿದ್ದಾರೆ. ರತ್ನಮ್ಮ ರಾಮಕೃಷ್ಣ ಅವರು ಸೇರ್ ಸಂಖ್ಯೆ 136, ಮಹಿಳಾ ಮೀಸಲು ಸ್ಥಾನದಿಂದ 49 ಮತ ಪಡೆದಿದ್ದಾರೆ. ಸರೋಜಮ್ಮ ಮಹಿಳಾ ಮೀಸಲು ಸ್ಥಾನದಿಂದ ಸೇರ್ ಸಂಖ್ಯೆ 195, 45 ಮತ ಪಡೆದಿದ್ದಾರೆ. ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ಕೆಂಪಯ್ಯ ಸೇರ್ ಸಂಖ್ಯೆ 65, 41 ಮತ ಪಡೆದಿದ್ದಾರೆ. ವನ್ನೇಶ್ ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ 181, ಸೇರ್ ಸಂಖ್ಯೆ 49 ಮತ ಪಡೆದಿದ್ದಾರೆ. ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನದಿಂದ ಕಮಲಮ್ಮ ಅವರು ಸೇರ್ ಸಂಖ್ಯೆ 54, 49 ಮತ ಪಡೆದಿದ್ದಾರೆ. ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನದಿಂದ ವೆಂಕಟೇಶ್ 215, 43 ಮತ ಪಡೆದಿದ್ದಾರೆ. ಇದು ಮತ ಪಡೆದಿದ್ದ ವಿವರ. ಇದರಲ್ಲಿ ಆಯ್ಕೆಯಾಗಿದ್ದರು: ಸಾಮಾನ್ಯ ಸ್ಥಾನದಿಂದ ಕೆಂಪೀರಯ್ಯ ಸೇರ್ ಸಂಖ್ಯೆ 159 ಹಾಗೂ ಬಸವರಾಜು ಸೇರ್ ಸಂಖ್ಯೆ 76, ಶ್ರೀನಿವಾಸ್ ಸೇರ್ ಸಂಖ್ಯೆ 20, ಮುನಿರಾಜು HS ಸೇರ್ ಸಂಖ್ಯೆ 158, ರುದ್ರಯ್ಯ 170 ಸೇರ್ ಸಂಖ್ಯೆ, ಮುನಿರಯ್ಯ ಸೇರ್ ಸಂಖ್ಯೆ 78 ಇವರು ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ.
ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ ಹಾಗೂ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನಕ್ಕೆ ಯಾವುದೇ ಅರ್ಜಿ ಸಲ್ಲಿಸಿಲ್ಲ, ಖಾಲಿ ಸ್ಥಾನ ಇದೆ. ಮಹಿಳಾ ಮೀಸಲು ಸ್ಥಾನದಿಂದ ರತ್ನಮ್ಮ ಕೋಮ್ ರಾಮಕೃಷ್ಣ ಅವರು ಸೇರ್ ಸಂಖ್ಯೆ 136 ಹಾಗೂ ಪಾರ್ವತಮ್ಮ ಮಹಿಳಾ ಮೀಸಲು ಸ್ಥಾನದಿಂದ ಸೇರ್ ಸಂಖ್ಯೆ 150 ಇವರು ಆಯ್ಕೆಯಾಗಿದ್ದಾರೆ. ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ವನ್ನೇಶ್ ಅವರು ಸೇರ್ ಸಂಖ್ಯೆ 181 ಹಾಗೂ ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನದಿಂದ ಕಮಲಮ್ಮ ಅವರು ಸೇರ್ ಸಂಖ್ಯೆ 54 ಇವರು ಆಯ್ಕೆಯಾಗಿದ್ದಾರೆ. ಸರಿ ಸರ್. ಹುಡುಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಇಂದು ನಡೆದ ಚುನಾವಣೆ ನಡೆದಿದ್ದು, ಹುಡುಗನಹಳ್ಳಿ ಗ್ರಾಮದ ನಮ್ಮ ಪಕ್ಷದ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. ಚುನಾವಣೆ ನಡೆದ 10 ಸ್ಥಾನಗಳಲ್ಲಿ 9 ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ಇಲ್ಲಿ ಪಕ್ಷದ ಎಲ್ಲ ಮುಖಂಡರುಗಳು ಒಗ್ಗಟ್ಟಿನಿಂದ ಸೇರಿ ಈ ಚುನಾವಣೆಯನ್ನು ಗೆಲ್ಲಿಸಿದ್ದಾರೆ. ಈ ಚುನಾವಣೆ ಗೆಲುವು ಹುಡುಗನಹಳ್ಳಿ ಗ್ರಾಮಸ್ಥರಿಗೆ ಸಲ್ಲಬೇಕು. ಇವರ ಪರಿಶ್ರಮದಿಂದ ಕಾಂಗ್ರೆಸ್ ವಶದಲ್ಲಿದ್ದ ಈ ಅಧಿಕಾರವನ್ನು ಇವತ್ತು ಜೆಡಿಎಸ್ ಪಕ್ಷದ ಪರವಾಗಿ ಮಾಡಿರ್ತಕ್ಕಂಥ ಈ ಊರಿನ ಎಲ್ಲ ಪ್ರಮುಖ ನಾಯಕಗಳ ಪರಿಶ್ರಮದಿಂದ ಈ ಜಯ ಗಳಿಸಿದೆ. ಈ ಜಯ ಗಳಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ಶುಭವನ್ನು ಕೋರ್ತಾ, ಈ ಊರಿನ ಗ್ರಾಮಸ್ಥರಿಗೂ ಶುಭವನ್ನು ಕೋರ್ತಾ, ಈ ಊರಿನ ಮತದಾರರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.